Some meals don't need words, they carry love in every spoon. ಹಾಯ್ ಎಲ್ಲರಿಗೂ. ಇವತ್ತು ನಾನು ನನ್ನ ಮಗಳ ಫೇವ್ರೆಟ್ ಗ್ರೀನ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಇಲ್ಲಿ ನಾನು 3 ಥರದ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್, ಮೆಂತ್ಯ ಹಾಗೂ ಸಬ್ಬಸಿಗೆ, ಸ್ವಲ್ಪ ಕೊತ್ತಂಬರಿ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಬರೀ ನಾನು ಪಾಲಕ್ ಯೂಸ್ ಮಾಡ್ತೀನಿ ಅಂದ್ರೂ ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಹಾಗೆ ನನ್ನ ಮಗಳಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ, ಸೊ ನಾನು ಇಲ್ಲಿ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಫೇವ್ರೆಟ್ ತರಕಾರಿಗಳು ಯಾವುದಿರುತ್ತೋ ಅದನ್ನ ಆ್ಯಡ್ ಮಾಡ್ಬೋದು. ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಇದನ್ನ ಕ್ಯಾರೆಟ್ನ ಪೀಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ ಒಂದು ಸತಿ ಇದೆಲ್ಲ ನೀಟಾಗಿ ಆದಮೇಲೆ ನೀಟಾಗಿ ಎಲ್ಲನೂ ವಾಶ್ ಮಾಡಿಬಿಟ್ಟು ಎರಡನ್ನೂ ಕಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಯಾವುದ್ಯಾವುದು ದಾಲ್ ಹಾಕೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ, ಹಾಗೆ ಮಾಮೂಲಿ ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ ಮತ್ತು ಸ್ವಲ್ಪ ಅಕ್ಕಿ. ಓಕೆ, ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ನೋಡಿ, ಈ ಥರ ಚೆನ್ನಾಗಿ ವಾಶ್ ಆದಮೇಲೆ ಇದಕ್ಕೆ ನಾವು ಹೆಚ್ಚಿರೋ ತರಕಾರಿ ಹಾಕ್ಕೊಳ್ಳೋಣ. ಕ್ಯಾರೆಟ್ ಮತ್ತು ಅದೇನು ಸೊಪ್ಪು ಯೂಸ್ ಮಾಡಿದ್ದೀವಿ ಅದನ್ನು. ಓಕೆ, ಹಾಗೆ 2 ಮೆಣಸಿನಕಾಳು, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ, 2 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ತುಪ್ಪ ಹಾಕಿ ಮತ್ತು ನೀರನ್ನ ಆ್ಯಡ್ ಮಾಡಿ. ಇದು ತುಂಬ ಮೈಲ್ಡ್ ಫ್ಲೇವರ್ ಆಗಿ ಇರುತ್ತೆ. ಹಾಗೆ ನಮ್ಮ ಟೈನಿ ಹ್ಯೂಮನ್ಸ್ನ ಟೈನಿ ಟಮೀಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಕಿಚಡಿ ಐರನ್ ರಿಚ್ ಆಗಿರುತ್ತೆ, ಹಾಗೆ ಈಸಿ ಟು ಡೈಜೆಸ್ಟ್. ಇನ್ನೇನು ಬೇಕು ಅಲ್ವಾ? ಬನ್ನಿ, ಇದು ಆಲ್ರೆಡಿ ಬೆಂದಿದೆ, ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಮೆಣಸುಕಾಳನ್ನ ತೆಗೆದುಬಿಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಇದನ್ನ ಇಷ್ಟಪಡುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವೀಡಿಯೋಸ್ ಫ್ರಮ್ ಒನ್ ಮದರ್ಸ್ ಕಿಚನ್ಸ್ ಟು yours with love.